Hello PGCT aspirants, this is Chetan. PGCT MBA MCA ರಿಲೇಟೆಡ್ ಪ್ರತಿದಿನ 2 ಕ್ವೆಶ್ಚನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗೂ ಸಿಲೆಬಸ್ ಮತ್ತು ಪ್ರೀವಿಯಸ್ ಇಯರ್ ಪೇಪರ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ. ಮತ್ತಷ್ಟು ಇನ್ಪುಟ್ಸ್ಗಳು ನಮ್ಮ ಯೂಟ್ಯೂಬ್ ಚಾನಲಿಂದ ನಿಮಗೆ ಸಿಗುತ್ತೆ. ಸೊ ಇವತ್ತಿನ 2 ಕ್ವೆಶ್ಚನ್ನ ನೋಡೋಣ ಬನ್ನಿ. ಫಸ್ಟ್ ಕ್ವೆಶ್ಚನ್, A equals to x% of y, b equals to y% of x, then which of the following is true ಅಂತ ಕೇಳ್ತಿದ್ದಾರೆ. ಸೊ ಇಫ್ ಯು ನೋ ದ ಕಾನ್ಸೆಪ್ಟ್ಸ್ ಡೈರೆಕ್ಟ್ ಆಗಿ a equals to b ಅಂತ ಹಾಕ್ಬೋದು. ಗೊತ್ತಿರಲಿಲ್ಲ ಅಂದ್ರೂ ನೋ ವರೀಸ್, ನೋಡಿ ಈಸಿಲಿ ಸಾಲ್ವ್ ಮಾಡ್ಬೋದು. ಯು ಕ್ಯಾನ್ ಪುಟ್ ಎಕ್ಸ್ಗೆ ಮತ್ತು ವೈಗೆ ವ್ಯಾಲ್ಯೂಸ್ನ ಅಸೈನ್ ಮಾಡಿ, ನಿಮ್ಗಿಷ್ಟ ಯಾವ ವ್ಯಾಲ್ಯೂಸ್ ಬೇಕಾದರೂ ಅಸೈನ್ ಮಾಡಿ. ಸೊ ವೈಗೆ ನಾನು 20 ಕೊಡ್ತಾ ಇದ್ದೀನಿ, ಎಕ್ಸ್ಗೆ 10, ವೈಗೆ 20 ಕೊಟ್ಟಿದ್ದೀನಿ. ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ, ಆನಂತರ ಏನು ರಿಲೇಷನ್ ಇದೆ ಅಂತ ಗೊತ್ತಾಗುತ್ತೆ. ಸೊ a ಈಕ್ವಲ್ಸ್ x% ಅಂದರೆ ನಾನು ಏನು ಹಾಕಬೇಕಾಗತ್ತೆ, 10% ಹಾಕಬೇಕಾಗತ್ತೆ. 10% ಆಫ್ ವೈ ಅಂದರೆ 20 ಅಂತ ಹಾಕ್ಬೋದು. ಅದೇ ರೀತಿ ಬಿ ಇಕ್ವೇಷನ್ ಏನಿದೆ, ಬಿ ಈಕ್ವಲ್ಸ್ ಟು y% ಆಫ್ ಎಕ್ಸ್. y% ಅಂದರೆ 20% ನೀವು ತಗೋಬೇಕಾಗತ್ತೆ. 20% ಅಂದರೆ 20/100 ಆಫ್ ಎಕ್ಸ್ ಅಂತ ಹೇಳ್ತಿದ್ದಾರೆ. ಎಕ್ಸ್ ವ್ಯಾಲ್ಯೂ ಇಸ್ 10. ಸೊ ಜಸ್ಟ್ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ತೊಗೊಂಡು ಪರ್ಸೆಂಟೇಜಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಅಪ್ಡೇಟ್ ಮಾಡಿದ್ದೀನಿ. ಲೇಟರ್ ಪಾರ್ಟಲ್ಲಿ ನಿಮಗೆ 10 1 times, 10 10 times, again 10 1 times, 10 2 times. A ವ್ಯಾಲ್ಯೂ ಇಲ್ಲಿ ನಿಮಗೆ 2 ಸಿಕ್ಕಿದೆ. ಸೊ ನೆಕ್ಸ್ಟ್ ಈಕ್ವೇಷನಲ್ಲಿ ವ್ಯಾಲ್ಯೂಸ್ ಚೆಕ್ ಮಾಡೋಣ. 21 times 25 times, 5 1 times, 5 2 times. B ಕೂಡ 2 ಸಿಕ್ಕಿದೆ. ಸೊ ದಟ್ ವಿ ಕ್ಯಾನ್ ಸೇ ಈಸಿಲಿ A ಈಕ್ವಲ್ಸ್ ಟು B. ಸೊ ಈ ಥರ ನಿಮಗೆ ಪ್ರಿನ್ಸಿಪಲ್ ಗೊತ್ತಿರಲಿಲ್ಲ ಅಂದರೂ ಕೂಡ ವ್ಯಾಲ್ಯೂಸ್ನ ಅಸೈನ್ ಮಾಡಿ ಆನ್ಸರ್ನ ತಗೋಬೋದು. ಸೊ ಐ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಇದು ಒಂದು ರಿಲೇಟಿವ್ ಸ್ಪೀಡ್ ಕಾನ್ಸೆಪ್ಟ್ ಆಗಿದೆ. ಎ ಟ್ರೈನ್ ಸೆಟ್ಸ್ ಆಫ್ 2 PM at a speed of 70 km/h. Another train starts at 3:30 PM in the same direction at the rate of 85 km/h. At what time train will meet ಅಂತ ಹೇಳ್ತಿದ್ದಾರೆ. ಸೊ ಕ್ವಶನ್ ಇಸ್ ವೆರಿ ಸಿಂಪಲ್, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. 2 ಟ್ರೈನ್ ಇದೆ. ಸೊ ಒಂದು ಟ್ರೈನು, ಫಸ್ಟ್ ಟ್ರೈನ್ T1 ಅಂತ ಕನ್ಸಿಡರ್ ಮಾಡ್ತೀನಿ. ಫಸ್ಟ್ ಟ್ರೈನ್ 2 PM ಹೊರಟಿದೆ, 2 ಗಂಟೆಗೆ ಹೊರಟಿದೆ, ಮೆನ್ಷನ್ ಮಾಡಿದ್ದಾರೆ. 70 km ಸ್ಪೀಡಲ್ಲಿ ಹೋಗಿದೆ. ಅನದರ್ ಟ್ರೈನ್ T2 ಅಂತ ಕನ್ಸಿಡರ್ ಮಾಡ್ತೀನಿ. 3:30 PM ಹೊರಟಿದೆ, 3:30 PM ಹೊರಟಿದೆ ವಿತ್ ದ ಸ್ಪೀಡ್ ಆಫ್ 85 km/h. ಸೇಮ್ ಡೈರೆಕ್ಷನ್, ಒಂದೇ ಡೈರೆಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ಕೋತೀನಿ ನೋಡಿ. ಸೊ T1 ಬೇಗ ಹೊರಟಿದೆ, 2 ಗಂಟೆಗೆ ಹೊರಟಿರೋದ್ರಿಂದ 3:30ಗೆ ಇಲ್ಲಿರುತ್ತೆ ಅಂತ ಅನ್ಕೋಬೋದು ಫಾರ್ ಎನ್ ಆರ್ಗ್ಯುಮೆಂಟ್ ಸೇಕ್. T2 3:30ಗಿನ್ನ ಈಗ ಶುರು ಮಾಡುತ್ತೆ. ಸೊ ಈಗ ನಿಮ್ಗೆ ಕ್ಲಾರಿಟಿ ಸಿಕ್ಕಿರ್ಬೋದು. T1 2 ಗಂಟೆಗೆ ಹೊರಟಿದೆ, ಸೊ ಆಲ್ರೆಡಿ ಇಲ್ಲಿ ಬಂದಿದೆ. T2 3:30ಗೆ ಹೊರಡ್ತಾ ಇದೆ. ಸೊ ಇನ್ನು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಇದೆ. ಇದ್ರ ಸ್ಪೀಡ್ ಬಂದು 85 km/h, T1 ಸ್ಪೀಡು 70 km/h. ಈಗ ಕ್ವಶನ್ ಏನು ಕೇಳ್ತಿದ್ದಾರೆ, ಯಾವ ಟೈಮಲ್ಲಿ T2 ಮತ್ತು T1 ಮೀಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಈ ಕಾಮನ್ ಸೆನ್ಸ್ ನೀವು ಅಪ್ಲೈ ಮಾಡ್ಬೋದು. T2 ಸ್ಪೀಡ್ 85 km/h ಇದೆ, T1 ಸ್ಪೀಡ್ 70 km/h ಇದೆ. ಆಬ್ವಿಯಸ್ಲಿ T1ಗಿಂತ T2 ಸ್ಪೀಡ್ ಜಾಸ್ತಿ ಇರೋದ್ರಿಂದ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಏನು ಮಾಡ್ಬೋದು, ಮೀಟ್ ಮಾಡ್ಬೋದು ಅಂತ ನಾವು ಹೇಳ್ಬೋದು. ಅದನ್ನು ಹೇಗೆ ಕಂಡುಹಿಡಿಬೋದು ನೋಡೋಣ. ಫಸ್ಟು T2 ಮತ್ತು T1 ಮಧ್ಯ ಎಷ್ಟು ಡಿಸ್ಟೆನ್ಸ್ ಗ್ಯಾಪ್ ಇದೆ ಅಂತ ಚೆಕ್ ಮಾಡೋಣ. ಸೊ T1 2 PMಗೆ ಹೊರಟರು, T2 3:30 PM ಬಿಟ್ಟರು. ಗ್ಯಾಪ್ ಎಷ್ಟಿದೆ ಅಂದರೆ 1.5 hours ಗ್ಯಾಪ್ ಇದೆ. 1.5 hours T1 ಟ್ರೈನು ಬೇಗ ಬಿಟ್ಟಿದೆ. ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಟೈಮ್ ಇಂಟು ಸ್ಪೀಡ್. 1.5 hours ಮುಂಚೆನೇ ಹೊರಟಿದೆ, ಇಂಟು ಸ್ಪೀಡ್ ಎಷ್ಟಿದೆ, T1 70 ಇದೆ. 70 ಇಂಟು 1.5 105 km. ಸೊ ಈಸಿಲಿ ನಾವು ಹೇಳ್ಬೋದು 105 km ಇದೆ T2 ಮತ್ತು T1 ಮಧ್ಯ ಗ್ಯಾಪ್. ಸೊ ಪ್ಯಾರಲಲಿ T1 ಕೂಡ ಮುಂದಕ್ಕೆ ಹೋಗ್ತಾ ಇರುತ್ತೆ, T2 ಕೂಡ ಮುಂದಕ್ಕೆ ಹೋಗ್ತಾ ಇರುತ್ತೆ. ಈ ಸ್ಪೀಡ್ಗಿಂತ ಈ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಕ್ರಾಸ್ ಮಾಡುತ್ತೆ. ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಗ್ಯಾಪ್ ಎಷ್ಟಿದೆ ಅಂತ ಗೊತ್ತಾಗಿದೆ. ಈಗ ಟೈಮ್ ಕಂಡುಹಿಡಿಯೋಣ, ಎಷ್ಟು ಟೈಮ್ ತಗೊಳತ್ತೆ ಅಂತ. ಟೈಮ್ ಬೇಕು ಅಂದರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಇಲ್ಲಿ ರಿಲೇಟಿವ್ ಸ್ಪೀಡ್ನ ಹಾಕ್ತೀನಿ. ರಿಲೇಟಿವ್ ಸ್ಪೀಡ್ ಅಂದರೆ ಲೇಟರ್ ಪಾರ್ಟಲ್ಲಿ ನಿಮ್ಗೆ ಗೊತ್ತಾಗುತ್ತೆ.
ಡಿಸ್ಟೆನ್ಸ್ ಇಸ್ 105 ಕಿಲೋಮೀಟರ್ ಇದೆ. ಇವ್ರದ್ದು 85 ಸ್ಪೀಡ್ ಇದೆ, ಇವ್ರದ್ದು 70 ಸ್ಪೀಡ್ ಇದೆ. ಸೊ ಈ ಸ್ಪೀಡಲ್ಲಿ ಈ ಸ್ಪೀಡ್ನ ಮೈನಸ್ ಮಾಡ್ತೀನಿ. ಅದನ್ನೇ ನಾನು S1 ಮೈನಸ್ S2 ಅಂತ ತೊಗೋತೀನಿ. 85 ಮೈನಸ್ 70, 105 ಬೈ 15 ಆಗುತ್ತೆ. 15 1 15 7 7 hours ತೊಗೊಳುತ್ತೆ. ಯಾಕೆ ನಾನು ಇಲ್ಲಿ ಮೈನಸ್ ಮಾಡಿದ್ದೀನಿ ಅಂದರೆ, T1 ಟ್ರೈನು ಪ್ಯಾರಲಲ್ಲಿ ಟ್ರಾವೆಲ್ ಮಾಡ್ತಾ ಇರುತ್ತೆ, T2 ಟ್ರೈನು ಕೂಡ ಪ್ಯಾರಲಲ್ಲಿ ಟ್ರಾವೆಲ್ ಮಾಡ್ತಿರುತ್ತೆ. ಇದಕ್ಕಿಂತ ಎಕ್ಸ್ಟ್ರಾ ಏನು ಸ್ಪೀಡ್ ಇದೆ ಅಂತ ಚೆಕ್ ಮಾಡಿಕೊಂಡ್ರೆ 15 ಸ್ಪೀಡ್ ಬರುತ್ತೆ. ಆ 15 ಸ್ಪೀಡಿಂದ ಮಾತ್ರನೇ ಕ್ರಾಸ್ ಮಾಡ್ಬೋದು. ಅದಕ್ಕೆ ನಾನು S1 ಮೈನಸ್ S2 ಮಾಡಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ 7 hours ತೊಗೊಳುತ್ತೆ ಯಾವುದು T2. T1 ಇಲ್ಲಿಂದ ಇಲ್ಲಿ ಹೋಗೋದಕ್ಕೆ ಜಸ್ಟ್ 7 hours ತೊಗೊಳುತ್ತೆ. ಈ ಪಾಯಿಂಟಲ್ಲಿ ಮೀಟ್ ಮಾಡುತ್ತೆ. ಸೊ ಈಗ ಯಾವ ಟೈಮ್ ಅಂತ ಹೇಳಿದ್ರೆ 3:30ಗೆ 7 hoursನ ಆ್ಯಡ್ ಮಾಡಬೇಕಾಗತ್ತೆ. That is 30, you're 10. So 10:30 is the right answer. So option C ನ ಪಿಕ್ ಮಾಡ್ಬೋದು. ಸೊ ನಿಮಗೆ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ರಿಲೇಟಿವ್ ಸ್ಪೀಡ್ ಕಾನ್ಸೆಪ್ಟ್ಸ್ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಅದ್ರ ಮೇಲೆ ಪ್ರೀವಿಯಸ್ ಇಯರ್ಸಲ್ಲಿ ಕೇಳಿದ್ದಾರೆ. ಆಪೋಸಿಟ್ ಡೈರೆಕ್ಷನ್ ಬಂದಾಗ ಹೇಗೆ ಸಾಲ್ವ್ ಮಾಡೋದು, ಸೇಮ್ ಡೈರೆಕ್ಷನಲ್ಲಿ ಬಂದಾಗ ಹೇಗೆ ಸಾಲ್ವ್ ಮಾಡೋದು, ಇನ್ನೂ ಸುಮಾರಷ್ಟು ಎಕ್ಸಾಂಪಲ್ಸ್ ತೊಗೋಬೇಕಾಗತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅರ್ಥ ಆಗಿರಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಐ ಟೇಕ್ ಅನದರ್ ಎಕ್ಸಾಂಪಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.